friends, all of you welcome to Kalajyoti Academy YouTube channel. Today I am going to teach you pedagogy of English language. It is useful for your TET and GPSTR exams. You want to support my channel, please like and share the videos to your friends and subscribe the channel. First point is language. Where it is derived from, what is meant by language. First point, the Latin word lingua means tongue or speech. It is where the term language comes from. The evaluation of the word involves it passing through Old French and Middle English before becoming the term we use today. So, language comes from the Latin word lingua, which referred to the ability to speak and communicate using the tongue. Over time, this term has evolved to encompass the complex system of communication that humans use, including both spoken and written forms. Next one, what is meant by language? Language is a complex and dynamic system of communication used by humans to express ideas, thoughts, feelings, and information. It involves a set of symbols, words, or signs combined according to specific rules, grammar to create meaningful message. Next point, language allows individuals to convey abstract concepts, share experience, and interact with one another. It can be spoken, written, or signed, and it serves as a fundamental tool for human experience and ಅಂಡರ್ಸ್ಟ್ಯಾಂಡಿಂಗ್. ವಾಟ್ ಈಸ್ ಮೀನ್ ಬೈ ಲ್ಯಾಂಗ್ವೇಜ್ ಅಂದರೆ ಲ್ಯಾಂಗ್ವೇಜ್ ಈಸ್ ಅ ಇಂಡಿವಿಜುವಲ್ ಕನ್ವೆ. ವೈಯಕ್ತಿಕವಾಗಿ ನಾವು ಮಾತನಾಡಲಿಕ್ಕೆ, ಶೇರ್ ಅವರ್ ಫೀಲಿಂಗ್ಸ್, ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋಕೆ, ಎಕ್ಸ್ಪೀರಿಯನ್ಸ್ನ ಹಂಚ್ಕೊಳ್ಳೋಕೆ, ಒಬ್ಬರು ಇನ್ನೊಬ್ಬರೊಂದಿಗೆ ಮಾತಿನ ಮೂಲಕ ಆಗಿರ್ಬೋದು, ಬರವಣಿಗೆಯ ಮೂಲಕ ಆಗಿರ್ಬೋದು, ಸಂಜ್ಞೆಗಳ ಮೂಲಕ, ಸನ್ನೆಗಳ ಮೂಲಕನೂ ಕೂಡ ನಾವು ಮಾತನಾಡುವಂತಹ ಒಂದು ಸಾಮರ್ಥ್ಯಕ್ಕೆ ನಾವು ಭಾಷೆ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್, ಫಾರ್ಮ್ಸ್ ಆಫ್ ಲ್ಯಾಂಗ್ವೇಜ್, ಭಾಷೆಯ ರೂಪಗಳು. ಓರಲ್ ಲ್ಯಾಂಗ್ವೇಜ್ ಮೌಖಿಕ ಭಾಷೆ, ರಿಟನ್ ಲ್ಯಾಂಗ್ವೇಜ್ ಲಿಖಿತ ಭಾಷೆ, ಸೈನ್ ಲ್ಯಾಂಗ್ವೇಜ್ ಸಾಂಕೇತಿಕ ಭಾಷೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಂಗ್ವೇಜ್, ಇಟ್ ಈಸ್ ಸಿಂಬಾಲಿಕ್ ಆ್ಯಂಡ್ ಡೈನಾಮಿಕ್. ಲ್ಯಾಂಗ್ವೇಜ್ ಈಸ್ ಅ ಸಿಂಬಾಲಿಕ್ ಆ್ಯಂಡ್ ಡೈನಾಮಿಕ್. ಭಾಷೆಯು ಸಾಂಕೇತಿಕ ಮತ್ತು ಕ್ರಿಯಾತ್ಮಕವಾಗಿದೆ. ಮೀನ್ಸ್ ಆಫ್ ಕಮ್ಯುನಿಕೇಷನ್, ಭಾಷೆಯು ಸಂವಹನದ ಸಾಧನವಾಗಿದೆ. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ಭಾಷೆಯು ಬೋಧನೆಯ ಮಾಧ್ಯಮವಾಗಿದೆ. ಲ್ಯಾಂಗ್ವೇಜ್ ಈಸ್ ಆರ್ಬಿಟರರಿ, ಭಾಷೆ ಅನಿಯಂತ್ರಿತವಾಗಿದೆ. ಇಟ್ಸ್ ಅ ಕರಿಯರ್ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್, ಭಾಷೆಯು ನಾಗರಿಕತೆ ಮತ್ತು ಸಂಸ್ಕೃತಿಯ ವಾಹಕವಾಗಿದೆ. ಇಟ್ ಈಸ್ ಸ್ಟ್ರಕ್ಚರ್ಡ್ ಆ್ಯಂಡ್ ರೂಲ್ ಗವರ್ನ್ಡ್, ಇದು ರಚನಾತ್ಮಕವಾಗಿದೆ ಮತ್ತು ಆಡಳಿತವನ್ನು ನಿರ್ವಹಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್, ಲ್ಯಾಂಗ್ವೇಜ್ ಈಸ್ ಲರ್ನ್ಡ್, ಭಾಷೆಯು ಕಲಿತಿರುವುದು. ಲ್ಯಾಂಗ್ವೇಜ್ ಈಸ್ ಆನ್ ಅಕ್ವೈರಲ್ ಬಿಹೇವಿಯರ್, ಭಾಷೆಯು ಸ್ವಾಧೀನಪಡಿಸಿಕೊಂಡ ವರ್ತನೆ. ಲ್ಯಾಂಗ್ವೇಜ್ ಈಸ್ ಅ ಸಿಸ್ಟಮ್, ಭಾಷೆಯು ಒಂದು ವ್ಯವಸ್ಥೆ. ಲ್ಯಾಂಗ್ವೇಜ್ ಈಸ್ ಅ ವೋಕಲ್, ಭಾಷೆಯು ಗಾಯನ. ಎವರ್ ಚೇಂಜಿಂಗ್, ಭಾಷೆಯು ಸದಾಕಾಲ ಬದಲಾವಣೆಗೊಳ್ಳುತ್ತಿರುತ್ತದೆ. ಲ್ಯಾಂಗ್ವೇಜ್ ಈಸ್ ಅ ಫಾರಮ್ ಆಫ್ ಕಮ್ಯುನಿಕೇಷನ್, ಭಾಷೆ ಇರುವುದು ಸಂವಹನಕ್ಕಾಗಿ. ಲ್ಯಾಂಗ್ವೇಜ್ ಈಸ್ ಆರ್ಬಿಟರರಿ, ಭಾಷೆಯು ಅನಿಯಂತ್ರಿತವಾಗಿದೆ. ಲ್ಯಾಂಗ್ವೇಜ್ ಈಸ್ ಬೇಸ್ಡ್ ಆನ್ ಕಲ್ಚರ್ ಎಕ್ಸ್ಪೀರಿಯನ್ಸ್, ಭಾಷೆಯು ಸಾಂಸ್ಕೃತಿಕ ಅನುಭವಗಳನ್ನು ಆಧರಿಸಿದೆ. ಲ್ಯಾಂಗ್ವೇಜ್ ಈಸ್ ಮೇಡ್ ಆಫ್ ಹ್ಯಾಬಿಟ್ಸ್, ಭಾಷೆಯು ಅಭ್ಯಾಸಗಳಿಂದ ಮಾಡಲ್ಪಟ್ಟಿದೆ. ಲ್ಯಾಂಗ್ವೇಜ್ ಈಸ್ ಅ ಯೂನಿಕ್, ಭಾಷೆಯು ವಿಶಿಷ್ಟವಾಗಿದೆ. ಲ್ಯಾಂಗ್ವೇಜ್ ಅಕ್ವೈಜೇಷನ್, ಭಾಷಾ ಸ್ವಾಧೀನ. ವೆನ್ ಲ್ಯಾಂಗ್ವೇಜ್ ಈಸ್ ಲರ್ನ್ಡ್ ನ್ಯಾಚುರಲಿ ಆ್ಯಂಡ್ ವಿತೌಟ್ ಎನಿ ಸಿಸ್ಟಮೆಟಿಕ್ ಪ್ರಾಕ್ಟೀಸ್, ಇಟ್ ಈಸ್ ಕಾಲ್ಡ್ ಅಕ್ವೈಜೇಷನ್. ಭಾಷೆಯು ಸ್ವಾಭಾವಿಕವಾಗಿ ಮತ್ತು ಯಾವುದೇ ವ್ಯವಸ್ಥಿತವಾದ ಅಭ್ಯಾಸವಿಲ್ಲದೆ ಕಲಿತಾಗ ಅದನ್ನು ನಾವು ಸ್ವಾಧೀನ ಅಂತ ಕರಿತೀವಿ. It refers to the process of learning a native or a second language because of the innate capacity of human brain. ಇದು ಮಾನವನ ಮಿದುಳಿನ ಸಹಜ ಸಾಮರ್ಥ್ಯದಿಂದಾಗಿ ಸ್ಥಳೀಯ ಅಥವಾ ಎರಡನೆಯ ಭಾಷೆಯನ್ನು ಕಲಿಯುವ ಪ್ರಕ್ರಿಯೆಯನ್ನು ಸೂಚಿಸ್ತೈತಿ. ಇಟ್ ಈಸ್ ಆಲ್ಸೋ ಮೀನ್ಸ್ ಆನ್ ಅನ್ಕಾನ್ಷಿಯಸ್ ಪ್ರೊಸೆಸ್ ದಟ್ ಅಕ್ಯೂರ್ ವೆನ್ ಲ್ಯಾಂಗ್ವೇಜ್ ಈಸ್ ಯೂಸ್ಡ್ ಇನ್ ಅ ರಿಯಲ್ ಕನ್ವರ್ಸೇಷನ್. ನೈಜ ಸಂಭಾಷಣೆಯಲ್ಲಿ ಭಾಷೆಯನ್ನು ಬಳಸಿದಾಗ ಸಂಭವಿಸಬಹುದಾದ ಪ್ರಜ್ಞಾಹೀನ ಪ್ರಕ್ರಿಯೆಗೆ ನಾವು ಅಕ್ವೈಜೇಷನ್ ಅಥವಾ ಭಾಷಾ ಸ್ವಾಧೀನ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್, ಲ್ಯಾಂಗ್ವೇಜ್ ಸ್ಕಿಲ್ಸ್, ಭಾಷಾ ಕೌಶಲ್ಯಗಳು.
LSRW ಅಂತ ಶಾರ್ಟ್ ಆಗಿ ನೆನಪಿಟ್ಕೋರಿ. ಲಿಸ್ನಿಂಗ್ ಆಲಿಸುವಿಕೆ, ಸ್ಪೀಕಿಂಗ್ ಮಾತನಾಡುವಿಕೆ, ರೀಡಿಂಗ್ ಓದುಗಾರಿಕೆ, ರೈಟಿಂಗ್ ಬರವಣಿಗೆ. ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್ ಬೋತ್ ಆರ್ ಅ ಪ್ಯಾಸಿವ್ ಸ್ಕಿಲ್ ಆ್ಯಂಡ್ ಬೋತ್ ಆರ್ ರಿಸೆಪ್ಟಿವ್ ಸ್ಕಿಲ್ಸ್. ಆಲಿಸುವಿಕೆ ಮತ್ತು ಓದುಗಾರಿಕೆ ಕೌಶಲ್ಯಗಳಿಗೆ ನಾವು ಸ್ವೀಕೃತ ಕೌಶಲ್ಯಗಳು, ಸ್ವೀಕಾರಕ ಕೌಶಲ್ಯಗಳಂತ ಕರಿತೀವಿ. ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಬೋತ್ ಆರ್ ಆಕ್ಟಿವ್ ಸ್ಕಿಲ್ಸ್, ಬೋತ್ ಆರ್ ಪ್ರೊಡಕ್ಟಿವ್ ಸ್ಕಿಲ್ಸ್. ಮಾತನಾಡುವಿಕೆ ಮತ್ತು ಬರವಣಿಗೆಯನ್ನು ಉತ್ಪಾದನಾ ಕೌಶಲ್ಯಗಳಂತ ಕರೀತಾರ. ನೆಕ್ಸ್ಟ್ ಒನ್, ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್, ಭಾಷಾ ಕಲಿಕೆಯ ತತ್ವಗಳು. ಫಸ್ಟ್ ಒನ್ ಹ್ಯಾಬಿಟ್ ಫಾರ್ಮೇಷನ್, ಸೆಕೆಂಡ್ ಒನ್ ಪ್ರಾಕ್ಟೀಸ್ ಆ್ಯಂಡ್ ಡ್ರಿಲ್, ಥರ್ಡ್ ಒನ್ ಓರಲ್ ಅಪ್ರೋಚ್, ಫೋರ್ತ್ ಒನ್ ನ್ಯಾಚುರಲ್ ಆರ್ಡರ್ ಆಫ್ ಲರ್ನಿಂಗ್, ಫಿಫ್ತ್ ಒನ್ ಮಲ್ಟಿ ಸ್ಕಿಲ್ ಅಪ್ರೋಚ್, ಸಿಕ್ಸ್ತ್ ಒನ್ ಸೆಲೆಕ್ಷನ್ ಆ್ಯಂಡ್ ಗ್ರಾಡ್ಯುಯೇಷನ್, ಸೆವೆಂತ್ ಒನ್ ಸಿಚುವೇಶನಲ್ ಅಪ್ರೋಚ್. ನೆಕ್ಸ್ಟ್ ಒನ್ ಎಕ್ಸ್ಪೋಜರ್, ಇಮಿಟೇಷನ್, ಮೋಟಿವೇಶನ್, ಎಕ್ಯುರೆಸಿ, ಪರ್ಪಸ್, ಮಲ್ಟಿ ಅಪ್ರೋಚಸ್, ಇಂಟ್ರೆಸ್ಟ್, ಕೋರಿಲೇಷನ್. ನೆಕ್ಸ್ಟ್ ಪಾಯಿಂಟ್, ಲ್ಯಾಂಗ್ವೇಜ್ ಲರ್ನಿಂಗ್, ಭಾಷಾ ಕಲಿಕೆ. ವೆನ್ ಅ ಲ್ಯಾಂಗ್ವೇಜ್ ಈಸ್ ಲರ್ನ್ಡ್ ಇನ್ ಅ ಸಿಸ್ಟಮೆಟಿಕ್ ವೇ ಇಟ್ ಈಸ್ ನೋನ್ ಆಸ್ ಅ ಲರ್ನಿಂಗ್. ಒಂದು ಭಾಷೆಯನ್ನು ವ್ಯವಸ್ಥಿತವಾಗಿ ಕಲಿತಾಗ ಅದನ್ನು ಕಲಿಕೆ ಅಂತ ಕರಿತೀವಿ. ಲರ್ನಿಂಗ್ ಅ ಲ್ಯಾಂಗ್ವೇಜ್ ಈಸ್ ಆಲ್ ಇನ್ಕ್ಲೂಸಿವ್ ಪ್ರೊಸೆಸ್. ಭಾಷಾ ಕಲಿಕೆಯು ಎಲ್ಲವನ್ನು ಒಳಗೊಂಡಂತಹ ಒಂದು ಪ್ರಕ್ರಿಯೆಯಾಗಿದೆ. ನೆಕ್ಸ್ಟ್ ಪಾಯಿಂಟ್, ಲರ್ನಿಂಗ್ ಈಸ್ ಅ ಕಾನ್ಷಿಯಸ್ ಪ್ರೊಸೆಸ್ ಆ್ಯಂಡ್ ಇಟ್ ಈಸ್ ಮೋರ್ ಎಫೆಕ್ಟಿವ್ ವೆನ್ ಇಟ್ ಈಸ್ ಡನ್ ಇನ್ ಅ ಮೀನಿಂಗ್ಫುಲ್ ಸಿಚುವೇಶನ್ ಆರ್ ಅ ಫೆಮಿಲಿಯರ್ ಎನ್ವಿರಾನ್ಮೆಂಟ್. ಕಲಿಕೆಯು ಪ್ರಜ್ಞಾಪೂರ್ವಕವಾದ ಪ್ರಕ್ರಿಯೆಯಾಗಿದೆ ಮತ್ತು ಅದನ್ನು ಅರ್ಥಪೂರ್ಣ ಪರಿಸ್ಥಿತಿಯಲ್ಲಿ ಅಥವಾ ಪರಿಚಿತ ವಾತಾವರಣದಲ್ಲಿ ಮಾಡಿದಾಗ ಅದು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ನೇಚರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಭಾಷೆಯ ಸ್ವರೂಪ. ಫಸ್ಟ್ ಒನ್, ಇಂಗ್ಲಿಷ್ ಈಸ್ ಅ ರಿಸೆಪ್ಟಿವ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಭಾಷೆಯು ಸ್ವೀಕರಿಸುವ ಭಾಷೆಯಾಗಿದೆ. ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್ ಬೋತ್ ಆರ್ ರಿಸೆಪ್ಟಿವ್ ಸ್ಕಿಲ್ಸ್. ಆಲಿಸುವುದು ಮತ್ತು ಓದುವುದು ಸ್ವೀಕರಿಸುವ ಕೌಶಲ್ಯಗಳಾಗಿವೆ. ಸೆಕೆಂಡ್ ಒನ್, ಹೆಟಿರೋಜಿನಿಯಸ್ ಅಂದ್ರೆ ಭಿನ್ನ ಜಾತಿಯ ಭಾಷೆಯಾಗಿದೆ. ಇಂಗ್ಲಿಷ್ ಈಸ್ ಅ ಸಿಸ್ಟಮೆಟಿಕ್ ಲ್ಯಾಂಗ್ವೇಜ್. ಆಂಗ್ಲ ಭಾಷೆಯು ಒಂದು ವ್ಯವಸ್ಥಿತವಾದ ಭಾಷೆಯಾಗಿದೆ. ಇಂಗ್ಲಿಷ್ ಈಸ್ ಅ ಯುನಿಕ್ ಲ್ಯಾಂಗ್ವೇಜ್. ಆಂಗ್ಲ ಭಾಷೆಯು ಅನನ್ಯತೆಯನ್ನು ಹೊಂದಿದೆ. ಇಂಗ್ಲಿಷ್ ಈಸ್ ಅ ಡೈನಾಮಿಕ್. ಆಂಗ್ಲ ಭಾಷೆಯು ಡೈನಾಮಿಕ್ ಆಗಿದೆ. ಇಂಗ್ಲಿಷ್ ಈಸ್ ಅ ಕ್ರಿಯೇಟಿವ್ ಲ್ಯಾಂಗ್ವೇಜ್. ಆಂಗ್ಲ ಭಾಷೆಯು ಸೃಜನಾತ್ಮಕವಾಗಿದೆ. ಇಂಗ್ಲಿಷ್ ಈಸ್ ಅ ಪ್ರೊಡಕ್ಟಿವ್ ಲ್ಯಾಂಗ್ವೇಜ್. ಆಂಗ್ಲ ಭಾಷೆಯು ಉತ್ಪಾದಕ ಭಾಷೆಯಾಗಿದೆ. ಮಾತುಗಾರಿಕೆ ಮತ್ತು ಬರವಣಿಗೆ ಇವೆರಡು ಉತ್ಪಾದಕ ಕೌಶಲ್ಯಗಳಂತ ಕರಿತೀವಿ. ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಬೋತ್ ಆರ್ ಪ್ರೊಡಕ್ಟಿವ್ ಸ್ಕಿಲ್ಸ್. ನೆಕ್ಸ್ಟ್ ಒನ್, ಸಿಂಬಾಲಿಕ್. ಇಂಗ್ಲಿಷ್ ಲ್ಯಾಂಗ್ವೇಜ್ ಇಸ್ ಅ ಸಿಂಬಾಲಿಕ್. ಇಂಗ್ಲಿಷ್ ಭಾಷೆಯು ಸಾಂಕೇತಿಕವಾಗಿದೆ. ನೆಕ್ಸ್ಟ್ ಒನ್, ಇಂಗ್ಲಿಷ್ ಈಸ್ ಅ ಮಾಡಿಫೈಯೇಬಲ್. ಆಂಗ್ಲ ಭಾಷೆಯು ಮಾರ್ಪಡಿಸಬಹುದಾದ ಭಾಷೆಯಾಗಿದೆ. ಲಾಸ್ಟ್ ಒನ್, ಇಂಗ್ಲಿಷ್ ಈಸ್ ಅ ಗ್ರಾಮೆಟಿಕಲ್ ಲ್ಯಾಂಗ್ವೇಜ್. ಆಂಗ್ಲ ಭಾಷೆಯು ವ್ಯಾಕರಣಾತ್ಮಕವಾದ ಭಾಷೆಯಾಗಿದೆ. ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ NCF 2005. ಅಕಾರ್ಡಿಂಗ್ ಟು ದ ಅಬ್ಸರ್ವೇಷನ್ ಇಂಗ್ಲಿಷ್ ಈಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್. ಅವಲೋಕನದ ಪ್ರಕಾರ ಇಂಗ್ಲಿಷ್ ಭಾಷೆಯು ಎರಡನೇ ಭಾಷೆಯಾಗಿದೆ. ಸೆಕೆಂಡ್ ಪಾಯಿಂಟ್, ಇನ್ ಅ ಮಲ್ಟಿಲಿಂಗ್ವಲ್ ಕಂಟ್ರಿ ಲೈಕ್ ಇಂಡಿಯಾ ಇಂಗ್ಲಿಷ್ ಈಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್. ಭಾರತದಂತಹ ಬಹುಭಾಷಾ ದೇಶದಲ್ಲಿ ಇಂಗ್ಲಿಷ್ ಜಾಗತಿಕ ಭಾಷೆಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.